ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷು ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಏನು ಅಂತಂದರೆ ಮಾನ್ಸಿಗೆ ಗಿಫ್ಟ್ ತೊಗೊಳೋದಕ್ಕೆ ಐ ಕೇಮ್ ಟು ಜಯನಗರ್. ಸೊ ವಿ ಆರ್ ಪ್ಲ್ಯಾನಿಂಗ್ ಟು ಟೇಕ್ 19 ಗಿಫ್ಟ್. ಸೊ ಮೌನಾನು ಆನ್ ದ ವೇ ಇದ್ದಾಳೆ, ನಾನು ಬೇಗ ಬಂದಿದ್ದೀನಿ. ಸೊ ದಟ್ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡೋದು 26th ನೈಟ್ ಅಪ್ಲೋಡ್ ಮಾಡ್ತೀನಿ, ಆರ್ 27th ಮಾರ್ನಿಂಗ್. ಸೊ ಎಸ್, ಈಗ ಮೌನ ಬರ್ತಿದ್ದಾಳೆ. ಆ್ಯಂಡ್ ಅವಳು ಬರೋಕ್ಕಿಂತ ಮುಂಚೆ ನಾನೇ ಸ್ವಲ್ಪ ಏನಾದರೂ ನೋಡ್ತಾ ಇದ್ದೀನಿ, ಲೈಕ್ ಫೋನ್ ಕೇಸಸ್ಸು ಇಲ್ಲ ಡ್ರೆಸ್ಸು. ಸರಿ ಆಯಿತು ಗೈಸ್, ಅಲ್ಲೋದ್ಮೇಲೆ ಆರಲ್ಸ್ ಮೌನ ಬಂದಮೇಲೆ ಸಿಗ್ತೀನಿ. ನಾನೀಗ ಆಕ್ಸೆಸರೀಸ್ ನೋಡೋಕ್ಕೆ ಬಂದಿದ್ದೀನಿ. ಸೊ ದಟ್ ಮಾನ್ಸಿ ಡ್ರೆಸ್ಸಿಗೆ ಸೂಟ್ ಆಗೋ ಥರದ್ದು. So finally Mauna is here guys. Hi ಮಾಡು ಮೌನ. Hi. After a very long time. ಸೊ ನಾನು ಮೌನ ಮೀಟ್ ಮಾಡ್ತಾ ಇರೋದು. ಸೊ ಇವಾಗ ಮನ್ಸಿಗೆ ಗಿಫ್ಟ್ ತೊಗೊಳಕ್ಕೆ ಹೋಗೋಣ. ಆ್ಯಂಡ್ ಏನು ಗೊತ್ತಾ, ನಾನು ಅಲ್ಲೊಂದು ಅಂದರೆ ನಮ್ಮ ಥರ ಅಲ್ಲ, ಐಡೆಂಟಿಟಿ. ಸೊ ಗೈಸ್ ಒಂದು ಪರ್ಚೇಸ್ ಮಾಡಿದ್ದಾಯಿತು. ಫೋನ್ ಕೇಸ್ ಇದೆ, ಲಾಸ್ಟಲ್ಲೆಲ್ಲ ತೋರಿಸವ. ಹಾಂ, ಈ ವ್ಲಾಗ್ ಎಂಡಿಂಗಲ್ಲಿ ಎಲ್ಲನೂ ತೋರಿಸಿ ಎಸ್. ಹಾಂ, ಈಗ ವಿ ಆರ್ ಗೋಯಿಂಗ್ ಟು ಬೈ ಆಕ್ಸೆಸರೀಸ್. ನಾನು ಆವಾಗಲೇ ತೋರಿಸಿದ್ನಲ್ಲ ಗೈಸ್, ಅದು. ಆಮೇಲೆ ಕಿಚನ್ ಗೈಸ್. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸ್ಟುಡಿಯೋಗೆ ಹೋಗಬೇಕು ಗೈಸ್. ಇವಾಗ ನಾವು ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಅವಳ ಶೇಡ್ ಇದೆ ಗೈಸ್. ತುಂಬ ತಿಂಗಳಿಂದ ಹುಡುಕ್ತಾ ಇದ್ಲು. ಹರ್ ಶೇಡ್ ಇಸ್ ದಿಸ್ ಓನ್ಲಿ. ಸೊ ಗೈಸ್, ಫೈನಲಿ ವಿ ಆರ್ ಕೇಮ್ ಟು ಈಟ್ ಬಿರಿಯಾನಿ, ಬೆಂದಕಾಳೂರು ಬಿರಿಯಾನಿ. ನಾನು ಒಂದ್ಸತಿ ಆಲ್ರೆಡಿ ತಿಂದಿದ್ದೀನಿ. ಟೇಸ್ಟ್ ಈಸ್ ನಾಟ್ ಬ್ಯಾಡ್, ಯು ಗೈಸ್ ಕ್ಯಾನ್ ಟ್ರೈ. ಆ್ಯಂಡ್ ನಾವು ಕಬಾಬು ಮತ್ತು ಬಿರಿಯಾನಿ ಆರ್ಡರ್ ಮಾಡಿ. ಗೈಸ್, ಫೈನಲಿ ಮೌನ ಈಗ ಹೊರಡ್ತಾಳೆ, ನಾನು ಹೊರಡಬೇಕು. ಆ್ಯಂಡ್ ಅವಳು ಹಾಸ್ಪಿಟಲ್ಗೆ ಹೋಗಬೇಕು, ನಮ್ಮದು ಆನ್ ದ ವೇ. ಹಂಗೆ ಅವಳನ್ನ ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಆ್ಯಂಡ್ ಈ ವ್ಲಾಗ್ನ ಕಂಟಿನ್ಯೂ ಮಾಡೋದು ಮನೆಗೆ ಹೋದ್ಮೇಲೆ. ಏನಕ್ಕೆ ಅಂತಂದರೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಬಜೆಟ್ ಹೇಳಲ್ಲ. ಈ ವ್ಲಾಗಿಗೆ ನೆಕ್ಸ್ಟ್ ಸಿಗೋದೆ ಬರ್ಡೇಗೆ ಅಷ್ಟೇ. ಸೊ ವೆಲ್ಕಮ್ ಬ್ಯಾಕ್. ಫಸ್ಟು ಮೇಲಿ ತೊಗೊಂಡಿರೋದು ಈ ಒಂದು ಬ್ಯಾಗ್, ಟೋಟ್ ಬ್ಯಾಗ್. ಅವಳ ಹತ್ರ ಟೋಟ್ ಬ್ಯಾಗ್ ಇಲ್ಲ. ಸೊ ಲಾಸ್ಟ್ ಟೈಮ್ ನಾನು ಕೊಡ್ಸಿದ್ದೆ ಅವಳಿಗೆ ಹ್ಯಾಂಡ್ ಬ್ಯಾಗ್ ಕೊಡಿಸಿದ್ದೆ, ನಾಟ್ ಟೋಟ್ ಬ್ಯಾಗ್. ಆ್ಯಂಡ್ ಸೊ ಈ ಒಂದು ಫೋನ್ ಕೇಸ್. ಸೊ ದಟ್ ಫೋನ್ ಕೇಸ್ ಅಂತ ತುಂಬ ಅಲ್ದಾಡ್ತಾ ಇರ್ತಾಳೆ ಅವಳು. ಫೋನ್ ಕೇಸ್, ಆಮೇಲೆ ಸ್ಕ್ರಂಚೀಸ್. ದಿಸ್ ಇಸ್ ಓನ್ಲಿ ಫಾರ್ ಗರ್ಲ್ಸ್. ಆ್ಯಂಡ್ ಒಂದು ಮಿರರ್ ಬೇಕಿತ್ತು ಅವಳಿಗೆ, ಆ್ಯಂಡ್ ವಿತ್ ಕೊಂಬಿದೆ, ಸೊ ದಟ್ ಯೂಸ್ಫುಲ್ ಆಗ್ಬೋದು. ಆ್ಯಂಡ್ ಇದೊಂದು ಕ್ಯೂಟ್ ಚೈನ್. ಇನ್ನೂ ಆ್ಯಕ್ಚುಲಿ ಇದೊಂದು ಅವಳಿಗೆ ಡ್ರೆಸ್ಸಿಗೆ ಮ್ಯಾಚ್ ಹಾಕೊಂತ ಹಬ್ಬು. ಅವಳು ಬಾಡಿ ಕಾನ್ಟ್ರೆಂಟ್ ಇದೆ. ಆ್ಯಂಡ್ ಟೆಡಿ ಬೇರ್ ಬುಕ್ ಮಾಡಿದ್ದೀನಿ. ಸೊ ದಟ್ ಟೆಡಿ ಬೇರು ಬರುತ್ತೆ. ಆ್ಯಂಡ್ ಫ್ರೇಮ್ಸ್ ಬುಕ್ ಮಾಡಿದ್ದೀನಿ. ವಿಂಟೇಜ್ ಲೆಟರ್ ಮಾಡಬೇಕಿನ್ನು. ಆ್ಯಂಡ್ ಇವಾಗ ಟ್ರೆಂಡ್ ಆಗಿರುವಂಥ ಬ್ರಾಸ್ಲೆಟ್. ಆಮೇಲೆ ಈ ಕ್ಯೂಟ್ ಇಯರಿಂಗ್ಸ್. ಆಮೇಲೆ ಅವಳಿಗೆ ಇಷ್ಟ ಆದಂತಹ ಮಿನಿ ಪರ್ಫ್ಯೂಮ್, ಬಿಕಾಸ್ ಅವಳು ಕಾಲೇಜ್ಗೆಲ್ಲ ಎತ್ಕೊಂಡು ಬರ್ತಾಳೆ. ಆ್ಯಂಡ್ ಅವಳ ಶೇಡ್ ಲಿಪ್ಸ್ಟಿಕ್ ಬಂದುಬಿಟ್ಟು B01. ಆಮೇಲೆ ಒಂದು ಕೀ ಚೈನ್, ಒಂದು ಮಿನಿ ಕ್ಲಿಪ್. ಸದ್ಯಕ್ಕೆ ಐ ಪ್ರಿಪೇರ್ಡ್ ಎಷ್ಟು ಗಿಫ್ಟ್ ಇದೆ ಗೊತ್ತಾ, 1 2 2. ಹಲೋ ಗಾಯ್ಸ್, ಸೊ ವೆಲ್ಕಮ್ ಟು ಮಾನ್ಸಿ ಬರ್ಡೇ ವ್ಲಾಗ್. ಸೊ ಎಸ್ ಗೈಸ್, ನಾನು ಏನು ಮಾಡ್ತಿದ್ದೀನಿ ಅಂತಂದರೆ, ಇದನ್ನು ನಾನೇ ನನ್ನ ಕೈಯಾರೆ ಮಾಡಿರೋದು, ನಾನೇ ಬರ್ದಿರೋದು. ಹೆಂಗಿದೆ? ಆ್ಯಂಡ್ ಇದು ಕೂಡ ನನ್ನದೇ ಎಡಿಟು, ನಾನೇ ಪೂರ ಮಾಡಿರೋದು. ಫ್ರೇಮ್ ಮಾತ್ರ ತರಿಸಿರೋದು ಇದನ್ನು ಅಷ್ಟೇ. ಸೊ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾಯಿಲ್ಲ, ಬಟ್ ಲಿಟ್ರಲಿ ಇದನ್ನು ನಾನು ಆಚೆಯಿಂದ ತರಿಸ್ಬೋದಿತ್ತು, ಬಟ್ ನನಗೆ ನಾನೇ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಎಲ್ಲ ನನ್ನದೇ ಹ್ಯಾಂಡ್ ರೈಟಿಂಗ್, ನಾನು ಯಾರ ಹತ್ರನೂ ಹೆಲ್ಪ್ ತೊಗೊಂಡಿಲ್ಲ. ಆ್ಯಂಡ್ ದಿಸ್ ಇಸ್ ಮೌನಾಗೆ ಸ್ವಲ್ಪ ಮನೆ ಪರಿಸ್ಥಿತಿ ಸರಿ ಇಲ್ಲ. ಸೊ ದಟ್ ಅವಳು ನಾನು ಬೇರೆ ಅಲ್ಲ. ಸೊ ದಟ್ ಇಬ್ಬರೂ ಪೂರ ಮಾಡ್ತಾ ಇರೋದು. ಆ್ಯಂಡ್ ಇದು ಈ ಥರ ಬರ್ದು ಇದು ಮಾಡ್ತಾ ಇರೋದು. ಈ ಥರ ಫುಲ್ಲು ಇದು ಪೂರ ಕಂಪ್ಲೀಟ್ ಆಗಬೇಕು. ಆ್ಯಂಡ್
ಒಂದು ಸಿಲ್ವರ್ದು ಕೂಡ ಅವಳಿಗೆ ನೋಸ್ ಪಿನ್ ತೊಗೊಂಡಿದ್ದೀನಿ ಬಿಕಾಸ್ ಅವಳಿಗೆ ಇಷ್ಟ. ಆ್ಯಂಡ್ ಇಷ್ಟು ಕೂಡ ಅಂಟಿಸ್ಬೇಕು. ಸೊ ಪೂರ ಹರಡ್ಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಫ್ರೇಮ್ ಮಾತ್ರ ಗೈಸ್ 19 ಗಿಫ್ಟ್ಸ್ ಈಸ್ ರೆಡಿ. ನೋಡಿ ಎಷ್ಟು ಇದರಲ್ಲಿ 1 2 3 4 5 6 7 8 9 10 11 12 13 ಇದರಲ್ಲಿ 14 15 16 ಇದೆ. ಇದರಲ್ಲಿ 17 ಇದರಲ್ಲಿ 18 19. ಸೊ 19 ಗಿಫ್ಟ್ಸ್ ಈಸ್ ರೆಡಿ. ಅವಳ ಬರ್ಡೇ ದಿವಸ ಸಿಗ್ತೀನಿ. ಬಾ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಸ್, ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಅನಿಸುತ್ತೆ. ಸೊ ಮಾನ್ಸಿ ಬರ್ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಇವತ್ತಿನ ಲಾಸ್ಟ್ ಕ್ಲಿಪ್ ಬಿಕಾಸ್ ಬರ್ಡೇ ಗಿಫ್ಟೇ ಸಪ್ರೇಟ್ ವ್ಲಾಗ್ ಮಾಡ್ತಾ ಇದ್ದೀನಲ್ವ. ಸೊ ಇವತ್ತು ಅದ್ರದ್ದು ಲಾಸ್ಟ್ ಕ್ಲಿಪ್ಪಿಂಗ್. ಆ್ಯಂಡ್ ಇವತ್ತು ನಾನು ಅವಳಿಗೆ ಫ್ಲವರ್ಸ್ ಮತ್ತು ಲೈಕ್ ಇನ್ನೂ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ ವಿಲ್ ಗೋ ಆ್ಯಂಡ್ ಸಿ. ಸೊ ಗಿಫ್ಟ್ ಎಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ನಾಳೆನೇ ಅವಳ ಬರ್ಡೇ. ಇವಾಗ ಆಲ್ಮೋಸ್ಟ್ ಟೈಮ್ ಈಸ್ 6 o'clock. ಸೊ ಈವ್ನಿಂಗ್. ಆ್ಯಂಡ್ ನಾನು ಇವತ್ತು ಕಾಲೇಜಿಗೆ ಹೋಗಿ ಬಂದು ಈಗ ಹಿಂಗೆ ರೆಡಿ ಆಗಿದ್ದೀನಿ. ಸೊ ಈಗ ವಿಲ್ ಗೋ ಗೈಸ್. ಆ್ಯಂಡ್ ಏನೇನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸೊ ನನ್ನ ಪ್ಲ್ಯಾನ್ ಏನಿರೋದು ಅಂದರೆ ಬೇಸಿಕಲಿ ಫ್ಲವರ್ಸು ಮತ್ತು ಕಪ್ ಕೇಕ್ ಈಗಲೇ ತಂದುಬಿಡೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಕಪ್ ಕೇಕ್ ಈಸ್ ನಾನು ನಾಳೆ ಮಾರ್ನಿಂಗ್ ಅವಳು ಬರ್ಡೇ ಮಾಡೋದು. ಸೊ ಅದಕ್ಕೆ ಅಷ್ಟು ಬೇಗ ತೆಗ್ದಿರಲ್ಲ. ಸೊ ಅವಳೊಂದು 10 o'clock ಬಂದ್ರೂ ಅಲ್ಲಿ ಹೋಗಿ ಎಲ್ಲ ತೊಗೊಬರೋಷ್ಟು ಪೇಷನ್ಸ್ ಯಾರಿಗೂ ಇರೋದಿಲ್ಲ. ಸೊ ನಾನು ಇಲ್ಲಿ ಡೆಕೋರೇಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ಸೊ ದಟ್ ಅದಕ್ಕೇ ನಾನು ಇವತ್ತೇ ಎಲ್ಲ ತೊಗೊಂಡು ಬರಬೇಕು. ನಾಳೆಗೆ ಏನು ಅರ್ಜೆಂಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗಲೇ ಹೋಗ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೋ. ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಆ್ಯಂಡ್ ಏನು ತಂದಿದ್ದೀನಿ ಅಂತ ತೋರಿಸೋದಕ್ಕಾಗೋದಿಲ್ಲ ಬಿಕಾಸ್ ನಾನೆಲ್ಲ ಅರೇಂಜ್ ಮಾಡಿಟ್ಬಿಟ್ಟೆ. ಆ್ಯಂಡ್ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಎಸ್, ಬಾಯ್ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.